ಸೊ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಹೈಡ್ರೋಕಾರ್ಬನ್ಸ್ ಅನ್ನೋ ಚಾಪ್ಟರ್ನ ನೋಡ್ತಾ ಇದ್ದೀವಿ. ಇದು ಫಸ್ಟ್ ಇಯರ್ PUC ಕಾನ್ಸೆಪ್ಟ್ ಆಗಿರುತ್ತೆ. ಇದರಲ್ಲಿ ಬರ್ತಕ್ಕಂಥ CET, ನೀಟ್, JE ಪಾಯಿಂಟ್ಸನ್ನು ನೋಡೋದಾದರೆ ಹೈಡ್ರೋಕಾರ್ಬನ್ಸ್ನ ಮೇಯ್ನ್ಲಿ ಎರಡು ಥರ ಕ್ಲಾಸಿಫೈ ಮಾಡಿದ್ದಾರೆ, ಆಲಿಫ್ಯಾಟಿಕ್ ಮತ್ತು ಆ್ಯರೋಮ್ಯಾಟಿಕ್. ಆಲಿಫ್ಯಾಟಿಕಲ್ಲಿ ಆಲ್ಕೇನ್, ಆಲ್ಕೀನ್, ಆಲ್ಕೈನ್ಸ್ ಬರುತ್ತೆ. ಆ್ಯರೋಮ್ಯಾಟಿಕಲ್ಲಿ ಬೆನ್ಸಿನಾಯ್ಡ್ ಮತ್ತು ನಾನ್ ಬೆನ್ಸಿನಾಯ್ಡ್. ಬೆನ್ಸಿನ್ ಕಂಟೈನಿಂಗ್ ಕಾಂಪೌಂಡ್ಸ್ನ ಬೆನ್ಸಿನಾಯ್ಡ್, ಬೆನ್ಸಿನ್ ಇಲ್ದಲೇ ಇರೋವಂಥದ್ದನ್ನು ನಾನ್ ಬೆನ್ಸಿನಾಯ್ಡ್ ಅಂತ ಕರಿತೀವಿ. ಅದು ಆರೋಮ್ಯಾಟಿಕ್ ಆಗಬೇಕು ಅಂದರೆ ಹುಕೆಲ್ ರೂಲ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಅದರ ಬಗ್ಗೆ ಎಲ್ಲ ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟು ಸಾಲ್ವ್ ಮಾಡಿದ್ದೀನಿ. ಸೊ ಯಾವ ಮಾಲಿಕ್ಯೂಲು ಹುಕೆಲ್ ರೂಲ್ನ ಫಾಲೋ ಮಾಡುತ್ತೆ, ಅದರಲ್ಲಿ ಕಾಂಜುಗೇಟ್ ಸಿಸ್ಟಮ್, ಆಲ್ಟರ್ನೇಟಿವ್ ಸಿಂಗಲ್ ಡಬಲ್ ಬಾಂಡ್ಸ್ ಇರುತ್ತೆ, ಅದನ್ನು ಆರೋಮ್ಯಾಟಿಕ್ ಅಂತ ಕರೀತಾರೆ. ಸೊ ಬೆನ್ಝೀನ್, ನ್ಯಾಫ್ಥಲೀನ್, ಆ್ಯಂಥ್ರಸೀನ್ ಅವೆಲ್ಲವೂ ಬೆನ್ಸಿನಾಯ್ಡ್ ಆರ್ಗ್ಯಾನಿಕ್ ಕಾಂಪೌಂಡ್ಸು. ಸೊ ದೇ ಕ್ಯಾನ್ ಫಾಲೋ ಹುಕೆಲ್ ರೂಲ್ 4n+2 = pi ಎಲೆಕ್ಟ್ರಾನ್ಸ್. ನಂಬರ್ ಆಫ್ ಪೈ ಬಾಂಡ್ಸ್ ಕೌಂಟ್ ಮಾಡಿ ಇಂಟು 2 ಮಾಡಿದ್ರೆ ಪೈ ಎಲೆಕ್ಟ್ರಾನ್ಸ್ ಬರುತ್ತೆ. ಆ ವ್ಯಾಲ್ಯೂನ 4n+2 = pi ಎಲೆಕ್ಟ್ರಾನ್ಸ್ಗೆ ಸಬ್ಸ್ಟಿಟ್ಯೂಷನ್ ಮಾಡಿ. ಸೊ ಎನ್ ವ್ಯಾಲ್ಯೂ ಪಾಸಿಟಿವ್ ಇಂಟೀಜರ್ 1 2 3 4 ಬಂತು ಅಂದರೆ ವಿ ಕ್ಯಾನ್ ಸೇ ಇಟ್ ಈಸ್ ಆರೋಮ್ಯಾಟಿಕ್ ಅಂತೇಳಿ ನಾವು ಕರಿತೀವಿ. ಸೊ ಟ್ರೋಪಾಲೋನ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ನಾನ್ ಬೆನ್ಸನಾಯ್ಡ್ ಆರ್ಗ್ಯಾನಿಕ್ ಕಾಂಪೌಂಡ್. ಸೊ ಆಲಿಫ್ಯಾಟಿಕ್ ತೊಗೊಳ್ಳೋದಾದರೆ ಆಲ್ಕೇನ್, ಆಲ್ಕೀನ್, ಆಲ್ಕೈನ್ ಇದೆ. ಸೊ ಈ ಒಂದು ಹೈಡ್ರೋಕಾರ್ಬನ್ ಚಾಪ್ಟ್ರಲ್ಲಿ ನಾವು ಆಲ್ಕೇನ್, ಆಲ್ಕೀನ್, ಆಲ್ಕೈನ್, ಆಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಏನಿದ್ದಾವೆ ಈ ಮೂರರದ್ದು ಪ್ರಿಪ್ರೇಷನ್ ಮತ್ತು ಪ್ರಾಪರ್ಟೀಸ್ ನೋಡ್ತೀವಿ. ಅದೇ ರೀತಿ ಆರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸಲ್ಲಿ ಬೆನ್ಝೀನ್ ಅನ್ನೋ ಒಂದು ಕಾಂಪೌಂಡ್ ತೊಗೊಂಡು ಅದರ ಪ್ರಿಪ್ರೇಷನ್ ಮತ್ತು ಪ್ರಾಪರ್ಟೀಸ್ನ ನೋಡ್ತಾ ಹೋಗ್ತೀರಿ. ಸೊ ನೆಕ್ಸ್ಟ್ ಆಲ್ಕೇನ್, ಆಲ್ಕೀನ್, ಆಲ್ಕೈನ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಸೊ ಆಲ್ಕೇನ್ಸ್ ತೊಗೊಳ್ಳೋಣ. ಸೊ ಆಲ್ಕೇನ್ಸ್ನ ಪ್ರಿಪ್ರೇಷನ್ನ ರೈಟ್ ಸೈಡ್ ಕೊಟ್ಟಿದ್ದೀನಿ, ಪ್ರಾಪರ್ಟೀಸ್ನ ಲೆಫ್ಟ್ ಸೈಡ್ ಬರೆದಿದ್ದೀನಿ. ಸೊ ಪ್ರಿಪ್ರೇಷನ್ ಆಫ್ ಆಲ್ಕೇನ್ಸಲ್ಲಿ ರಿಡಕ್ಷನ್ ಮೂಲಕ ಮಾಡ್ಬೋದು, ವುಡ್ಸ್ ರಿಯಾಕ್ಷನ್ ಮೂಲಕ ಮಾಡ್ಬೋದು, ಡಿಕಾರ್ಬಾಕ್ಸಿಲೇಷನ್ ಮೂಲಕ ಮಾಡ್ಬೋದು, ಕೋಲ್ಬ್ಸ್ ಎಲೆಕ್ಟ್ರೋಲಿಸಿಸ್ ಮಾಡ್ಬೋದು, ಆಲ್ಕೋಹಾಲ್ನ ಹೈಡ್ರೋಜನ್ ಅಯೋಡೈಡ್ ಇನ್ ಪ್ರೆಸೆನ್ಸ್ ಆಫ್ ರೆಡ್ ಫಾಸ್ಫರಸ್ ಹಾಕಿ ಕೂಡ ಮಾಡ್ಬೋದು. ಸೊ ಆಲ್ ದೀಸ್ ಫ್ಯೂ ಎಕ್ಸಾಂಪಲ್ಸ್ ಟು ಪ್ರಿಪೇರ್ ಆಲ್ಕೇನ್. ಸೊ ಕಾಮನ್ ಆಗಿ ನಾನು ಈಥೇನ್ನ ಪ್ರಿಪೇರ್ ಮಾಡೋದಕ್ಕೆ ಏನೆಲ್ಲ ತೊಗೊಂಡು ಮಾಡಿದ್ದೀನಿ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅದರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಅಂದರೆ ಅಲ್ಲಿ ಡಿಕಾರ್ಬಾಕ್ಸಿಲೇಷನ್ ಅಂತ ಇದೆ, ಅಲ್ಲಿ ನೋಡಿ ಅಲ್ಲಿ. ಸೊ ರೆಸ್ಟ್ ಆಫ್ ದ ಇದರಲ್ಲಿ ಏನು ಅಂದರೆ ನಂಬರ್ ಆಫ್ ಕಾರ್ಬನ್ ಐಟಮ್ಸ್ ಏನಿರ್ತಿತ್ತೋ ಅದೇ ಇರ್ತಿತ್ತು. ಬಟ್ ಡಿಕಾರ್ಬಾಕ್ಸಿಲೇಷನಲ್ಲಿ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ತೊಗೊಂಡಿರ್ತೀರಾ, ಅದರಲ್ಲಿ ಒಂದು ಕಾರ್ಬನ್ ಐಟಮ್ ಡಿಕ್ರೀಸ್ ಆಗುತ್ತೆ. ಸೊ ರಿಮೂವಲ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ನಥಿಂಗ್ ಬಟ್ ಡಿಕಾರ್ಬಾಕ್ಸಿಲೇಷನ್. ಸೊ ಹಾಗಾಗಿ ಇಲ್ಲಿ ನಾನು ಸೋಡಿಯಂ ಪ್ರೊಪನೋ 8 ತೊಗೊಂಡಿದ್ದೀನಿ. ಸೊ ಅದರಿಂದ ನಿಮಗೆ ಈಥೇನ್ ಬಂದಿದೆ. ಸೊ ಅದ್ರ ಮೇಲ್ಗಡೆ ವುಡ್ಸ್ ರಿಯಾಕ್ಷನ್ ಇದೆ ನೋಡಿ. ವುಡ್ಸ್ ರಿಯಾಕ್ಷನಲ್ಲಿ ನೀವು ನಂಬರ್ ಆಫ್ ಕಾರ್ಬನ್ಸ್ನ ಡಬಲ್ ಮಾಡ್ಬೋದು. ಮಿಥೈಲ್ ಕ್ಲೋರೈಡ್ ತೊಗೊಂಡ್ರೆ ಈಥೇನ್ ಬರುತ್ತೆ, ಇಥೈಲ್ ಕ್ಲೋರೈಡ್ ತೊಗೊಂಡ್ರೆ ಬ್ಯೂಟೇನ್ ಬರುತ್ತೆ, ಪ್ರೊಪೈಲ್ ಕ್ಲೋರೈಡ್ ತೊಗೊಂಡ್ರೆ ಎಕ್ಸೇನ್ ಬರುತ್ತೆ, ಬ್ಯೂಟೈಲ್ ಕ್ಲೋರೈಡ್ ತೊಗೊಂಡ್ರೆ ಆಕ್ಟೇನ್ ಬರುತ್ತೆ. ಈ ರೀತಿ ನಂಬರ್ ಆಫ್ ಕಾರ್ಬನ್ ಐಟಮ್ಸ್ ಡಬಲ್ ಆಗೋದ್ರಿಂದ ಸೊ ಇದರಲ್ಲಿ ಸಿಂಪಲ್ ವುಡ್ಸ್ ರಿಯಾಕ್ಷನ್ ಇದೆ, ಕ್ರಾಸ್ ವುಡ್ಸ್ ರಿಯಾಕ್ಷನ್ ಇದೆ. ಇನ್ ಕೇಸ್ ಆಫ್ ಕ್ರಾಸ್ ವುಡ್ಸ್ ರಿಯಾಕ್ಷನ್ ಡಿಫ್ರೆಂಟ್ ಆಲ್ಕಲ್ ಅಲೈಡ್ಸ್ ಆರ್ ಟೇಕನ್. ಸೊ ಮಿಕ್ಸ್ಚರ್ ಆಫ್ ಆಲ್ಕೇನ್ಸ್ ಬರುತ್ತೆ. ಅದರಲ್ಲಿ 3 ಪ್ರಾಡಕ್ಟ್ಸ್ ಬರುತ್ತೆ ಇಂಪಾರ್ಟೆಂಟ್, AA, BB, AB ಅಂತೇಳಿ. ಅದರಲ್ಲಿ ಈವನ್ ನಂಬರ್ ಆಫ್ ಕಾರ್ಬನ್ ಐಟಮ್ಸ್ ಇರೋವಂಥ ಕಾಂಪೌಂಡ್ಸ್ ಆಲ್ಕೇನೆ ಜಾಸ್ತಿ ಪ್ರೊಡ್ಯೂಸ್ ಆಗೋದ್ರಿಂದ ಸೊ ವುಡ್ಸ್ ರಿಯಾಕ್ಷನ್ ಈಸ್ ಮೇನ್ಲಿ ಯೂಸ್ ಟು ಪ್ರಿಪೇರ್ ಎನ್ ಹೈಯರ್ ಮೆಂಬರ್ ಆಲ್ಕೇನ್ ವಿತ್ ಈವನ್ ನಂಬರ್ ಆಫ್ ಕಾರ್ಬನ್ ಐಟಮ್ಸ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಕೋಲ್ಬ್ಸ್ ಎಲೆಕ್ಟ್ರೋಲಿಸಿಸ್ ಇದೆ. ಕೋಲ್ಬ್ಸ್ ಎಲೆಕ್ಟ್ರೋಲಿಸಿಸಲ್ಲಿ ನಾವು ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಎಲೆಕ್ಟ್ರೋಲಿಸಿಸ್ ಮಾಡ್ತೀವಿ, ಅಂದರೆ ಡಿವೈಡಿಂಗ್ ಇನ್ ಪ್ರೆಸೆನ್ಸ್ ಆಫ್ ಕರೆಂಟ್ ನೀವು ಮಾಡಿದ ತಕ್ಷಣ ಸೊ ಕಾರ್ಬನ್ ಡೈಆಕ್ಸೈಡ್ ಮತ್ತು ಸೋಡಿಯಮ್ಮು ಅದೆಲ್ಲ ಆಚೆ ಹೋಗ್ಬಿಟ್ಟು ನಿಮಗೆ ಆಲ್ಕೇನ್ ಬರುತ್ತೆ. ದಟ್ ಈಸ್ ಇಲ್ಲಿ ಸೋಡಿಯಂ ಪ್ರೊಪನೋಯೇಟ್ ತೊಗೊಂಡಿರೋದ್ರಿಂದ ಈಥೇನ್ ಬರ್ತಾ ಇದೆ. ಸೊ ಅದೇ ರೀತಿ ಡಿಫ್ರೆಂಟ್ ಮೆಥಡ್ಸ್ ಕೂಡ ಇದೆ ಪ್ರಿಪೇರ್ ಮಾಡೋಕ್ಕೆ ಆಲ್ಕೇನ್ಸ್ನ. ಸೊ ಪ್ರಾಪರ್ಟೀಸ್ನಲ್ಲಿ ತೊಗೊಳ್ಳೋದಾದರೆ ಆಕ್ಸಿಡೇಷನ್ನು, ಕ್ಲೋರಿನೇಷನ್ನು. ಸೊ ಫ್ಯೂ ಪ್ರಾಪರ್ಟೀಸ್ ಐ ಗಿವೆನ್ ಹಿಯರ್. ಸೊ ದೀಸ್ ಆರ್ ಆಲ್ ಫ್ಯೂ ರಿಯಾಕ್ಷನ್ಸ್ ರಿಗಾರ್ಡಿಂಗ್ ಐ ಗಿವೆನ್ ಹಿಯರ್. ಲಾಸ್ಟ್ಲಿ ನೋಡಿ ಇಲ್ಲಿ ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಮಾಡಿದಾಗ ಇಥೈಲ್ ಕ್ಲೋರೈಡ್ ಬಂದಿದೆ. ಅದನ್ನು ಮಿಥೈಲ್ ಕ್ಲೋರೈಡ್ ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಂ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಸೊ ದಟ್ ಈಸ್ ನಥಿಂಗ್ ಬಟ್ ಕ್ರಾಸ್ ವುಡ್ಸ್ ರಿಯಾಕ್ಷನ್. ಅಲ್ಲಿ ನಿಮಗೆ 3 ಡಿಫ್ರೆಂಟ್ ಪ್ರಾಡಕ್ಟ್ಸ್ ಬಂದಿದೆ, AA, BB, AB ಅಂತೇಳಿ. ಸೊ ಅದರಲ್ಲಿ ನೀವು ಫಸ್ಟ್ ಕಾಂಪೌಂಡಲ್ಲಿ 3 ಕಾರ್ಬನ್ಸ್ ಇದೆ, ಸೆಕೆಂಡ್ ಕಾಂಪೌಂಡಲ್ಲಿ 4 ಕಾರ್ಬನ್ಸ್ ಇದೆ, ಥರ್ಡ್ ಕಾಂಪೌಂಡಲ್ಲಿ 2 ಅಂದರೆ 2 ಮತ್ತು 4 2 ಈವೆನ್ ನಂಬರ್ ಪ್ರಾಡಕ್ಟ್ಸು, 1 ಆಡ್ ನಂಬರ್. ಅದಕ್ಕೋಸ್ಕರ ನಾನು ಹೇಳ್ತೀನಿ ವುಡ್ಸ್ ರಿಯಾಕ್ಷನ್ ಈಸ್ ಮೇನ್ಲಿ ಯೂಸ್ ಟು ಪ್ರಿಪೇರ್ ಈವನ್ ನಂಬರ್ ಆಫ್ ಹೈಯರ್ ಮೆಂಬರ್ ಆಫ್ ಆಲ್ಕೇನ್ ವಿತ್ ಕಂಟೈನಿಂಗ್ ಈವನ್ ನಂಬರ್ ಆಫ್ ಕಾರ್ಬನ್ ಐಟಮ್ಸ್. ಸೊ ಅದೇ ರೀತಿ ಆಲ್ಕೇನ್ಸ್ನ ಕ್ಲೋರಿನೇಷನ್ ಮಾಡ್ತೀರಿ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಇದು ಫ್ರೀ ರಾಡಿಕಲ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮೂಲಕ ಸೊ ರೆಸ್ಪೆಕ್ಟಿವ್ ಆಲ್ಕೈಲ್ ಎಲ್ಲ ಕ್ಲೋರೈಡ್ ಬಂದಿದೆ ಇಲ್ಲಿ, ಅದನ್ನ ಸೋಡಿಯಂ ಇನ್ ಈಥರ್. ಸೊ ವುಡ್ಸ್ ರಿಯಾಕ್ಷನ್ ಮಾಡಿದ್ರೆ ಇಥೈಲ್ ಕ್ಲೋರೈಡಿಂದ ಬ್ಯೂಟೇನ್ ಬಂದಿದೆ. ಸೊ ಬ್ಯೂಟೇನ್ನ ಅಲ್ಯೂಮಿನಿಯಂ ಕ್ಲೋರೈಡ್ ಜೊತೆಗೆ ರಿಯಾಕ್ಟ್ ಮಾಡಿದ ತಕ್ಷಣ ಇದು ಐಸೋಮರೈಸೇಷನ್ ಆಗಿದೆ. ಸೊ ಐಸೋಮರೈಸೇಷನ್ ಆಗಿ N ಬ್ಯೂಟೇನ್ ಇದ್ದಿದ್ದು ಐಸೋಬ್ಯೂಟೇನ್ ಆಗಿದೆ.
ಸೊ ಐಸೋಬ್ಯೂಟೇನ್ನ ಮತ್ತು ಬ್ರೋಮಿನೇಷನ್ ಮಾಡಿದ್ರೆ ಡಿಫ್ರೆಂಟ್ ಪ್ರಾಡಕ್ಟ್ ಬಂದಿದೆ. ಈ ರೀತಿ ಕೆಲವೊಂದು ವೆರೈಟಿ ನೋಡಿ. ಇನ್ನೊಂದು ಫಸ್ಟ್ ಪ್ರಾಪರ್ಟಿ ಅಲ್ಲಿ ಬರ್ತಿದ್ದೀನಿ ನೋಡಿರಿ, ಕ್ಲೋರಿನೇಷನ್ ಮಾಡಿದಾಗ ಕ್ಲೋರೋ ಈಥೇನ್ ಬಂತು, ಅದನ್ನು KCN ಜೊತೆಗೆ ರಿಯಾಕ್ಟ್ ಮಾಡಿದಾಗ ಸಯನೋ ಈಥೇನ್ ಬಂತು. ಸೊ ಆ ಸಯನೋ ಕಾಂಪೌಂಡ್ ಏನು ಬಂದಿದೆ ಅದನ್ನು ಕಂಪ್ಲೀಟ್ ಹೈಡ್ರೋಲಿಸಿಸ್ ಮಾಡಿ, ಆ್ಯಸಿಡ್ ಹೈಡ್ರೋಲಿಸಿಸ್ ಮಾಡಿದ್ರೆ ರೆಸ್ಪೆಕ್ಟಿವ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬರುತ್ತೆ. ಸೊ ಐ ಆಲ್ರೆಡಿ ಟೋಲ್ಡ್ ಯು ಇನ್ ದ ಅಮೈನ್ಸ್ ಚಾಪ್ಟರ್ ಇಟ್ ಸೆಲ್ಫ್. ಸೊ ಸೈನೈಡ್ಸ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್, amides, still so many different compounds we can prepare using cyanides. So this is about few points regarding alkane. So let me see alkenes now. Alkenes na prepare ಮಾಡೋದಕ್ಕೆ ಆಲ್ಕೋಹಾಲ್ನ ತೊಗೊಂಡು ಮಾಡ್ಬೋದು. ಆಲ್ಕೋಹಾಲ್ನ ನಾವು ಆ್ಯಕ್ಚುಲಿ ಡಿಹೈಡ್ರೇಷನ್ ಮಾಡಬೇಕಾಗುತ್ತೆ. ಸೊ ಡಿಹೈಡ್ರೇಷನ್ ಮಾಡೋದಕ್ಕೆ ನೀವು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ನು ಬಳಸ್ಬೋದು. ಓಕೆನಾ. ಆಲ್ಕೈಲ್ ಅಲೈಡ್ಸಿಂದನೂ ಪ್ರಿಪೇರ್ ಮಾಡ್ಬೋದು. ಆಲ್ಕೈಲ್ ಅಲೈಡ್ಸ್ ತೊಗೊಂಡಾಗ ಡಿಹೈಡ್ರೋಹ್ಯಾಲೋಜಿನೇಷನ್, ದಟ್ ಈಸ್ ಆಲ್ಕೋಹಾಲಿಕ್ AOH ತೊಗೊಳ್ಬೇಕು. ಸೊ ಆಲ್ಕೈನ್ಸಿಂದನೂ ಪ್ರಿಪೇರ್ ಮಾಡ್ಬೋದು ಪಾರ್ಷಿಯಲ್ ರಿಡಕ್ಷನ್ ಮಾಡಿಬಿಟ್ಟು. ಸೊ ಅದೇ ರೀತಿ ವಿಸಿನಾಲ್ ಡೈಹ್ಯಾಲೈಡ್ಸ್ನ ಜಿಂಕ್ ಜೊತೆಗೆ ರಿಯಾಕ್ಟ್ ಮಾಡಿ ನೀವು ಆಲ್ಕೀನ್ಸ್ನ ಪ್ರಿಪೇರ್ ಮಾಡ್ಬೋದು. So I given few properties of alkene also here. So one of the important property of alkene is ozonolysis. So alkenes na ತಗೊಂಡು ಓಝೋನ್ ಜೊತೆಗೆ ರಿಯಾಕ್ಟ್ ಮಾಡಿದ್ದೀನಿ. ಸೊ ನಿಮಗೆ ಅಲ್ಲಿ ಫಸ್ಟು ಓಝೋನಾಯ್ಡ್ ಅನ್ನೋ ಅಡಿಷನಲ್ ಪ್ರಾಡಕ್ಟ್ ಬಂದಿದೆ. ಆ ಓಝೋನಾಯ್ಡ್ನ ಜಿಂಕ್ ಮತ್ತು ವಾಟರ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ರೆಸ್ಪೆಕ್ಟಿವ್ ಆಲ್ಡಿಹೈಡ್ಸ್ ಬಂದಿದೆ. ಸೊ ಅದೇ ರೀತಿ ಪಾಲಿಮರೈಸೇಷನ್ನು, ಹೈಡ್ರೇಷನ್ನು. ಸೊ ಮತ್ತು ಆಲ್ಕಿನ್ಸಿನ ಇನ್ನೊಂದು ಏನಂದರೆ ಮಾರ್ಕೋನಿಕ್ ಆಫ್ ರೂಲ್ ಮತ್ತು ಆ್ಯಂಟಿ ಮಾರ್ಕೋನಿಕ್ ಆಫ್ ರೂಲು. ಸೊ ಅದರ ಬಗ್ಗೆನೂ ನಾನಿಲ್ಲಿ ನಿಮಗೆ ಮಾತಾಡಿದ್ದೀನಿ. ಸೊ ಅಕಾರ್ಡಿಂಗ್ ಟು ಮಾರ್ಕೋನಿಕ್ ಆಫ್ ರೂಲ್ ನಿಮಗೆ ಸೆಕೆಂಡ್ರಿ ಪ್ರಾಡಕ್ಟ್ ಈಸ್ ದ ಮೇಜರ್ ಪ್ರಾಡಕ್ಟ್ ಬರುತ್ತೆ. ನೆಗೆಟಿವ್ ಪಾರ್ಟ್ ಆಫ್ ದ ರಿಯೇಜೆಂಟ್ ಈಸ್ ಆ್ಯಡೆಡ್ ಟು ದ ಕಾರ್ಬನ್ ಕಂಟೈನಿಂಗ್ ಲೆಸ್ ನಂಬರ್ ಆಫ್ ಹೈಡ್ರೋಜನ್ಸ್. ಆ್ಯಂಟಿ ಮಾರ್ಕೋನಿಕ್ ಆಫ್ ರೂಲ್ ಪ್ರಕಾರ ನೆಗೆಟಿವ್ ಇನ್ ಪ್ರೆಸೆನ್ಸ್ ಆಫ್ ಪರಾಕ್ಸೈಡ್ ಆ್ಯಡ್ ಮಾಡ್ತಾ ಹೋಗ್ತೀರಿ. So here negative part of the reagent is added to the carbon containing more number of hydrogen, and the primary product is the major ಬರುತ್ತೆ. ಸೊ ಜನರಲ್ ಆಗಿ ಆಲ್ಕೀನ್ಸ್ನ ನೀವು ತೊಗೊಂಡ್ರೆ ದೇ ಮೇ ಅಂಡರ್ಗೋ ಅಡಿಷನ್ ರಿಯಾಕ್ಷನ್. ಸೊ ಅಡಿಷನ್ ರಿಯಾಕ್ಷನಲ್ಲಿ ಹೈಡ್ರೇಷನ್ ಆಗಿರ್ಬೋದು, ಹ್ಯಾಲೋಜಿನೇಷನ್ ಆಗಿರ್ಬೋದು, ಸೊ ಹೈಡ್ರೋಹ್ಯಾಲೋಜಿನೇಷನ್ ಆಗಿರ್ಬೋದು, ಈ ಎಲ್ಲವನ್ನು ನೀವು ಅಡಿಷನ್ ಮಾಡ್ಬೋದು ಇಲ್ಲಿ. ಸೊ ದಿಸ್ ಈಸ್ ವಾಟ್ ಫ್ಯೂ ಪಾಯಿಂಟ್ಸ್ ರಿಗಾರ್ಡಿಂಗ್ ಆಲ್ಕೀನ್ಸ್. ಸೊ ನೆಕ್ಸ್ಟ್ ಆಲ್ಕೈನ್ಸ್ ಬಗ್ಗೆ ನೋಡೋದಾದರೆ, ಆಲ್ಕೈನ್ಸಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ಟ್ರಿಪಲ್ ಬಾಂಡೆಡ್ ಕಾರ್ಬನ್ ಆಟಮ್ಸ್ ಇರುತ್ತೆ. ಮೋರ್ sp ಹೈಬ್ರಿಡೈಸೇಷನ್ ಇರೋದ್ರಿಂದ ಪರ್ಸೆಂಟೇಜ್ ಆಫ್ ಎಸ್ ಕ್ಯಾರೆಕ್ಟರ್ ಜಾಸ್ತಿ ಆಗಿ ಇಲ್ಲಿರುವಂಥ ಹೈಡ್ರೋಜನ್ಸು ಮೋರ್ ಅಸಿಡಿಕ್ ಆಗಿರುತ್ತೆ. ಭಾಳ ಸತಿ ನಾನು ನಿಮ್ಮ ಹತ್ರ ಡಿಸ್ಕಸ್ ಕೂಡ ಮಾಡಿದ್ದೀನಿ ಇದನ್ನು. ಸೊ ಆಲ್ಕೈನ್ಸಲ್ಲಿ ಟ್ರಿಪಲ್ ಬಾಂಡೆಡ್ ಕಾರ್ಬನ್ ಆಟಮ್ಸ್ ಇರುತ್ತೆ. ಅದರ ಪ್ರಿಪ್ರೇಷನ್ ಮತ್ತು ಪ್ರಾಪರ್ಟೀಸ್ನ ನೀವಿಲ್ಲಿ ನಾನು ಸ್ವಲ್ಪ ಹೇಳ್ತಾ ಹೋಗಿದ್ದೀನಿ. ಒಂದು ಇಂಪಾರ್ಟೆಂಟ್ ನೋಡಿ ಕೆಳಗಡೆ ಕೊಟ್ಟಿದ್ದೀನಿ ಅಲ್ಲಿ. ಸೊ ಒಂದು ಆಲ್ಕೀನ್ ತೊಗೊಂಡಿದ್ದೀನಿ, ಆಲ್ಕೈನ್. ಸೊ ದಟ್ ಈಸ್ ಬ್ಯೂಟ್ 2-ine ಅಂತ ತೊಗೊಂಡಿದ್ದೀನಿ. ಅದನ್ನು ನಾನು ರಿಡಕ್ಷನ್ ಮಾಡ್ತಾಯಿದ್ದೀನಿ. ಲಿಂಡ್ಲಾಸ್ ಕೆಟಲಿಸ್ಟ್ ಯೂಸ್ ಮಾಡಿ ನೀವು ರಿಡಕ್ಷನ್ ಮಾಡಿದರೆ, ಸೊ 1 pi ಬಾಂಡ್ ಡಿವೈಡ್ ಮಾಡಿ ಈಚ್ ಕಾರ್ಬನ್ಗೆ 1 ಹೈಡ್ರೋಜನ್ ಆ್ಯಡ್ ಮಾಡ್ತೀನಿ. ಸೊ ಅಲ್ಲಿ ನಿಮಗೆ ಏನು ಬರ್ತಾ ಇದೆ ನೋಡಿ, ಅಲ್ಲಿ ಸಿಸ್ ಬ್ಯೂಟ್ 2-ine ಬರ್ತಾ ಇದೆ. ಸೊ ಸಿಸ್ ಪ್ರಾಡಕ್ಟ್ ಬರೋದು ಲಿಂಡಾಸ್ ಕೆಟಲಿಸ್ಟ್ ಜೊತೆಗೆ. ಸೊ ಇನ್ಸ್ಟೆಡ್ ಆಫ್ ಡೂಯಿಂಗ್ ರಿಡಕ್ಷನ್ ವಿತ್ ಲಿಂಡಾಸ್ ರಿಯೇಜೆಂಟ್, ನೀವು ಬ್ರಿಡ್ಜ್ ರಿಡಕ್ಷನ್ ಅಂತೇಳಿ ಇನ್ನೊಂದಿದೆ, ಸೋಡಿಯಂ ಇನ್ ಪ್ರೆಸೆನ್ಸ್ ಆಫ್ ಲಿಕ್ವಿಡ್ ಅಮೋನಿಯಾ ಅಂತೇಳಿ. ಅದನ್ನು ಮಾಡಿದ್ರೆ ನಿಮಗೆ ಟ್ರಾನ್ಸ್ ಪ್ರಾಡಕ್ಟ್ ಬರುತ್ತೆ. ಸೊ ಭಾಳ ಇಂಪಾರ್ಟೆಂಟು, ಅದು ನೋಡ್ಕೊಳ್ಳಿ, ಅದು ರಿಯಾಕ್ಷನ್ಸು. ಅಪಾರ್ಟ್ ಫ್ರಮ್ ದಟ್ ಸ್ಟಿಲ್ ಫ್ಯೂ ಮೋರ್ ಇದೇ ಆಲ್ಕೈನ್ಸ್ನ ನೀವು ಸೈಕ್ಲಿಕ್ ಪಾಲಿಮರೈಸೇಷನ್ ಮಾಡಿಬಿಟ್ರೆ ಬೆಂಝೀನ್ ಬರುತ್ತೆ. ಸೊ ನೆಕ್ಸ್ಟು ಇದನ್ನು ಸಿಲ್ವರ್ ನೈಟ್ರೇಟ್ ಜೊತೆಗೆ ರಿಯಾಕ್ಟ್ ಮಾಡಿದ್ರೆ ನೋಡಿ, ಅಲ್ಲಿ H+ ಈಸ್ ರಿಪ್ಲೇಸ್ಡ್ ಬೈ Ag+. I told you the hydrogen present in attached to the triple bonded carbon atom is highly acidic because of more percentage of its character. This carbon is more electronegative in nature. It can donate H+ more fasterly. ಸೊ ಅದೇ ರೀತಿ ನೆಕ್ಸ್ಟು ಹೈಡ್ರೇಷನ್ ಮಾಡಿದಾಗ ನಿಮಗೆ ಈನೋಲ್ ಫಾರ್ಮ್ ಬರುತ್ತೆ. ಈನೋಲ್ನ ಟಾಟಾಮರೈಸೇಷನ್ ಮಾಡಿಕೊಂಡ್ರೆ ನೀವು ಆಲ್ಡಿಹೈಡ್ಸ್ನ ಪ್ರಿಪೇರ್ ಮಾಡ್ಬೋದು. ಸೊ ಐ ಗಿವನ್ ಫ್ಯೂ ಪ್ರಿಪರೇಷನ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಆಲ್ಕೈನ್ಸ್ ಇಯರ್. ಸೊ ನೆಕ್ಸ್ಟ್ ನೀವು ನೋಡೋದಾದರೆ ಬೆಂಝೀನ್ ಇದೆ. ಸೊ ಬೆಂಝೀನಿನ ಇಂಪಾರ್ಟೆಂಟ್ ಪ್ರಿಪರೇಷನ್, ಆ್ಯಕ್ಚುಲಿ ಬೆಂಝೀನ್ ಬಗ್ಗೆ ಮಾತಾಡ್ತಾ ಹೋದರೆ ಸಾಕಷ್ಟು ಪಾಯಿಂಟ್ಸ್ ಇದೆ. ಐ ಗಿವೆನ್ ಓನ್ಲಿ ಫ್ಯೂ ಪಾಯಿಂಟ್ಸ್ ಇಯರ್. ಸೊ ನೀವು ಸೆಕೆಂಡ್ PUCನಲ್ಲಿ ಕೂಡ ಓದುವಾಗ ತುಂಬ ಇಂಪಾರ್ಟೆಂಟ್ ಪ್ರಿಪ್ರೇಷನ್ಸ್ ಮತ್ತು ಪ್ರಾಪರ್ಟೀಸ್ನ ಓದುವಾಗ ಆರೋಮ್ಯಾಟಿಕ್ ಕಾಂಪೌಂಡ್ಸ್ ಬಗ್ಗೆ ಅಲ್ಲಿ ನೀವು ಬೆಂಝೀನ್ನ ತೊಗೊಂಡು ಮಾಡ್ತಾ ಹೋಗ್ತೀರಿ. ಸೊ ಬೆಂಝೀನ್ನ ಪ್ರಿಪ್ರೇಷನ್ ಮಾಡೋದನ್ನು ಫಿನಾಲಿಂದ ಮಾಡ್ಬೋದು, ಬೆಂಝೀನ್ ಡೈಅಜೋನಿಯಂ ಕ್ಲೋರೈಡಿಂದ ಮಾಡ್ಬೋದು, ಸೋಡಿಯಂ ಬೆಂಜೋಯೇಟಿಂದ ಮಾಡ್ಬೋದು. ಸೊ ಅಲ್ಲಿ ಎಲ್ಲ ಥರದ